ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಬಿಡ್ತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬಳಸ್ತಕ್ಕದ್ದಲ್ಲ, ಶಾಂತ ರೀತಿಯಿಂದ ನಮ್ಮ ಹೋರಾಟ ಇದೆ. ಎಲ್ಲರೂ ಶಾಂತರಿಂದ ಹೋರಾಟ ಮಾಡಬೇಕು ಮತ್ತು ನಮ್ಮ ಹೋರಾಟ ಇಷ್ಟಿಗೆ ನಿಲ್ಲಲ್ಲ. ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ಇದೆ. ಅದಕ್ಕಾಗಿ ನಾವೆಲ್ಲರೂ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಳಕಲ್ಲ ತಂಡ ದಯಮಾಡಿ ಶಾಂತಿ. ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ನಮ್ಮನ್ನು ಚಂದ್ರಶೇಖರ್ ಅವರು ಎಲೆಕ್ಷನ್ ಮಾಲ್ಚಂದ್ರ ಜಾರಕಿಹೊಳಿ ಅವ್ರ ಜೊತೆ ಸೇರ್ಕೊಂಡು ಈಗ ಚುನಾವಣೆ ಹಿಂದೆ ಸೇರಿದ್ದಾರೆ ಸರ್. ನೋಡ್ರಿ, ಉನ್ನತ ಮಟ್ಟದ ಚರ್ಚೆಯಲ್ಲಿ ಏನಾದರೂ ಆಗಿರಬೇಕು. ನನಗೂ ಮಾಹಿತಿ ಇಲ್ಲ. ನಾ ಮಾಹಿತಿ ಇಲ್ಲದ ಇಲ್ಲಿ ನಿಮಗೇನು ಹೇಳೋಕ್ಕಾಗೋದಿಲ್ಲ. ನನಗೆ ಕೆಲವು ಜನ ಇದ್ದಾರು. ಈಗ ಲಕ್ಷ್ಮಣ್ ಸವದಿ ಅವರು ನೀನು ನಿಲ್ಲಬೇಡ ಬಿಡಪ್ಪ, ಬೇರೆದವ್ರು ನಿಲ್ಸೋಣ ಅಂದ್ರೆ ನಾನು ಇನ್ನು ತಗೊಳ್ಳೋದು ಪಾಸಿಬಲ್ ಐತಿ. ಆಮೇಲೆ ನಮಗೂ ನಾಳೆ ಮುಖ್ಯಮಂತ್ರಿ ನೀ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಿಲ್ಬೇಡ ಬಿಡು ಮತ್ತೊಮ್ಮೆ ನಿಲ್ಸ್ತೇವೆ ಅಂದ್ರೆ ನಾವು ಅದಕ್ಕೆ ಬದ್ ಹೈಕಮಾಂಡ್ದವ್ರ ಏನಾದರೂ ಹೇಳಿದ್ರೆ ಅದಕ್ಕೆ ಬದ್ ಈಗ ಸತೀಶ್ ಜಾರಕಿಹೊಳಿ ನನಗೂ ಹೇಳ್ರಂದ್ರೆ ರಾಜು ನಾನು ನಿಲ್ಬೇಡ ಅಂದ್ರೆ ನಾನು ನಿಲ್ಲ. ನೀವೇ ಹೇಳಿದ ಬಳಕ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.